ಬಿಗ್ ಬಾಸ್ ಕಾವ್ಯನ ಸ್ಟೇಜ್ ಮೇಲೆ ನಿಲ್ಲಿಸ್ಕೊಂಡೆ ಇಷ್ಟರ ಮಟ್ಟಿಗೆ ಜಗಳ ಆಡಿದಾರಲ್ಲ. ಇವ್ರನ್ನೆಲ್ಲ ಮನುಷ್ಯರು ಅನ್ಬೇಕು ಅಥವಾ ಏನ್ ಅನ್ಬೇಕು? ಒಂದು ಸೆಲೆಬ್ರಿಟಿನ, ಅದರಲ್ಲೂ ಒಂದು ಹೆಣ್ಮಗುನ ಈ ಥರ ಎಲ್ಲ ಟ್ರೀಟ್ ಮಾಡಿದಾರಲ್ಲ. ಇವ್ರಿಗೆಲ್ಲ ಯಾವುದ್ರಲ್ಲಿ ಹೊಡಿಬೇಕು? ಕರ್ವೆ ಅಂತ ಹೇಳ್ಕೊಂಡು ಕರ್ವೆ ಹೆಸರಲ್ಲಿ ಸುಳ್ಳು ಬೇರೆ ಹೇಳ್ತಾರೆ. ಇದನ್ನ ಎಷ್ಟರ ಮಟ್ಟಿಗೆ ಸರಿ ಅಂತೀರಾ? ಆ ಥರ ದೊಡ್ಡ ದೊಡ್ಡ ಫಂಕ್ಷನ್ಗಳು ನಡೆಯೋಂಥ ಸ್ಟೇಜ್ ಮೇಲೇನೆ ಒಳ್ಳೆ ಗುಂಡಾಗಳ ರೀತಿ ಜಗಳ ಆಡೋದು, ಅದು ಕೂಡ ಬಂದಿರೋ ಗೆಸ್ಟ್ಗಳ ಮುಂದೆ ಸೆಲೆಬ್ರಿಟಿಗಳನ್ನ ಕರೆಸ್ಬಿಟ್ಟು ಸ್ಟೇಜ್ ಮೇಲೆ ನಿಲ್ಲಿಸಿ ನೀವೇ ಜಗಳ ಆಡ್ಕೊಳಂಗಿದ್ದಿದ್ರೆ ಅದಕ್ಕೆ ರಂಗಮಂದಿರ ಯಾಕಬೇಕು? ರಂಗಮಂದಿರದಲ್ಲಿ ಸನ್ಮಾನ ಮಾಡ್ತೀವಿ ಅಂತ ಟ್ಯಾಲೆಂಟ್ಗಳನ್ನ ಕರೆಸ್ಬಿಟ್ಟು, ಸಾಧಕರನ್ನ ಕರೆಸ್ಬಿಟ್ಟು ಅವ್ರ ಮುಂದೆನೆ ಜಗಳ ಆಡಿ ಅವ್ರಿಗೇನಕ್ಕೆ ಅವಮಾನ ಮಾಡಬೇಕು? ಜಗಳ ಆಡಿರೋದಷ್ಟೇ ಅಲ್ಲ ಗುರುವೆ, ಅದನ್ನ ತಗೊಂಡು ಬಂದು ಕಾವ್ಯ ಅವರು ನಮಗೆ ಅವಮಾನ ಮಾಡಿದ್ದಾರೆ. ನಾವು ಕರೆಸಿದ್ದು ಅವ್ರನ್ನ ಸನ್ಮಾನ ಮಾಡೋದಕ್ಕೆ. ಯಾವುದೇ ವಿದ್ಯಾರ್ಥಿಗಳಿಗೆ, ಕಲಾವಿದರಿಗೆ ಸನ್ಮಾನ ಮಾಡ್ದೇನೆ ಅವರು 5 ನಿಮಿಷದಲ್ಲಿ ಸ್ಟೇಜಿಂದ ಹೋಗ್ಬಿಟ್ರು ಅಂತೆಲ್ಲ ಕಾವ್ಯ ಅವ್ರ ಮೇಲೇನೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಖಂಡಿಸ್ತೀವಿ. ನಾವೆಲ್ಲ ಕರ್ವೆ ಕಾರ್ಯಕರ್ತರು ಅಂತ ಹೇಳ್ಬಿಟ್ಟು ಕನ್ನಡ ಬಾವುಟದ ಶಾಲ್ಗಳನ್ನ ಹೆಗಲ ಮೇಲೆ ಹಾಕೊಂಡು ಒಳ್ಳೆ ನ್ಯೂಸ್ ಚಾನೆಲ್ಗಳ ಮುಂದೆ ದೊಡ್ಡ ಹೋರಾಟಗಾರರ ರೀತಿ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಕರ್ವೆಯಲ್ಲಿರೋ ಇಂಥ ಕಾರ್ಯಕರ್ತರನ್ನ ಬ್ಯಾನ್ ಮಾಡಬೇಕು. ಇಲ್ಲ ಅಂದ್ರೆ ಈ ಥರದ ಕಾರ್ಯಕರ್ತರು ಕರ್ವೆನೇ ಬ್ಯಾನ್ ಮಾಡಿಸೋದ್ರಲ್ಲಿ ಡೌಟೇ ಇಲ್ಲ. ಒಂದ್ಸಲ ಬಿಗ್ ಬಾಸ್ ಒಳಗಡೆ ಹೋಗಿ ಬಂದ್ರೆ ಮುಗೀತು, ಅವರು ಸೆಲೆಬ್ರಿಟಿ ಅಂತಾನೆ ಲೆಕ್ಕ. ಅಂಥದ್ರಲ್ಲಿ ಕಾವ್ಯ ಬಿಗ್ ಬಾಸ್ಗೂ ಮುಂಚೆನೆ ಒಂದೆರಡು ಫಿಲಮ್ಗಳಲ್ಲಿ ಆ್ಯಕ್ಟ್ ಮಾಡಿದ್ರು. ಅದರಲ್ಲೂ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಅಮ್ಮ ಪ್ರೊಡ್ಯೂಸ್ ಮಾಡಿದಂಥ ಸಿನಿಮಾದಲ್ಲಿ ಹೀರೋನ್ ಆಗಿ ಆ್ಯಕ್ಟ್ ಮಾಡಿದ್ರು. ಅವರ ಮೊದಲ ಪ್ರೊಡಕ್ಷನ್ನ ಸಿನಿಮಾದಲ್ಲಿ ಹೀರೋನ್ ಆಗಿ ಆ್ಯಕ್ಟ್ ಮಾಡೋ ಅಷ್ಟರ ಮಟ್ಟಿಗೆ ಟ್ಯಾಲೆಂಟ್ ಇದೆ ಅಂದರೆ ಇವರು ರಿಯಲ್ ಸೆಲೆಬ್ರಿಟಿ ಅಂತಾನೆ ಲೆಕ್ಕ. ಈ ಥರ ಸೆಲೆಬ್ರಿಟಿಗಳನ್ನ UK ಕಡೆ ಕರೆಸಿ ಫಂಕ್ಷನ್ಗಳಿಗೆ ಜನ ಸೇರಿಸೋದು ರೂಢಿ. ಆದರೆ ಕಾವ್ಯ ಅವ್ರನ್ನ ಕಲಬುರಗಿಯಲ್ಲಿ ಒಂದು ಫಂಕ್ಷನ್ ಇದೆ ಅಂತ ಇನ್ವೈಟ್ ಮಾಡಿ ಅವಮಾನ ಮಾಡಿದ್ದಾರೆ ಅನ್ನೋದು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ಇದೆಲ್ಲ ಸ್ಟಾರ್ಟ್ ಆಗಿದ್ದು 2 ದಿವಸಗಳ ಹಿಂದೆ. ಒಬ್ಬ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕಾವ್ಯ ಅವರು ನಮಗೆ ಅವಮಾನ ಮಾಡಿದ್ದಾರೆ, ನಾವು ಕರೆಸಿದ್ದು ಅವ್ರನ್ನ ಫಂಕ್ಷನ್ಗೆ ಬರುವಂತಹ ಸಾಧಕರನ್ನ ಸನ್ಮಾನ ಮಾಡೋದಕ್ಕೆ. 50 ಜನ ಸಾಧಕರಿದ್ರು, ಅವ್ರನ್ನೆಲ್ಲ ಸನ್ಮಾನ ಮಾಡಿಬಿಟ್ಟೆ ನೀವು ಹೋಗಬೇಕು ಅಂತ ನಾವು ಪೇಮೆಂಟ್ ಮಾತಾಡುವಾಗಲೇ ಮಾತಾಡಿದ್ವಿ. ಆದರೆ ಅಲ್ಲಿವರೆಗೂ ಕಾವ್ಯ ಅವರು ವೇಟ್ ಮಾಡಲೇ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಕಾವ್ಯ ಅವ್ರ ಮೇಲೆ ಕರ್ವೆ ಕಾರ್ಯಕರ್ತರೆಲ್ಲ ಸೇರಿಬಿಟ್ಟು ಆರೋಪ ಮಾಡ್ತಾ ಇರೋದು. ಅಷ್ಟಕ್ಕೂ ಈ ಫಂಕ್ಷನ್ ಎಲ್ಲಿ ನಡೀತು, ಅಲ್ಲಿ ಆದಂಥ ಘಟನೆ ಆದರೂ ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಡು ಬನ್ರಪ್ಪ. ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಇದೇ 23ನೇ ತಾರೀಕು ಡಾಕ್ಟರ್ ಎಸ್ ಎಂ ಪಂಡಿತ್ ನಗರದ ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿರುವ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಸರ್ಕಾರಿ ಶಾಲೆಯ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದು ಕಾವ್ಯ ಅವರು, ಬಿಗ್ ಬಾಸ್ ಖ್ಯಾತಿ ಕಾವ್ಯ ಅವರು ಬಂದು ತಮ್ಮ ದುರಂಕಾರದ ವರ್ತನೆಯನ್ನು ತೋರಿಸಿ ಕಾರ್ಯಕ್ರಮಕ್ಕೆ ಬಂದು ಮುಂಚೆ ಎಲ್ಲ ನಾವು ಡೀಟೇಲ್ಸ್ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಇರಬೇಕಾಗುತ್ತೆ, ಇಷ್ಟು ಜನಕ್ಕೆಲ್ಲ ವಿದ್ಯಾರ್ಥಿಗಳ ಸನ್ಮಾನ ಮಾಡಬೇಕಾಗುತ್ತೆ ಅಂತೇಳಿ. ಅವೆಲ್ಲನೂ ಇದು ಮಾಡದೇನೆ ದುರಂಕಾರದ ವರ್ತನೆ ಅಂದ್ರೆ ಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ದುರಂಕಾರ ತೋರಿಸಿ ಕಲಬುರಗಿ ಜನತೆ ಮೇಲೆ ದುರಂಕಾರ ತೋರಿಸಿ 5 ನಿಮಿಷದಲ್ಲಿ ವಾಪಸ್ ಹೊರಡಕ್ಕೆ ನಿಂತಿರ್ತಾರೆ ಸರ್. ಅದರಿಂದ ನಮ್ಮ ಕಲಬುರಗಿ ಜನತೆಗೆ ತುಂಬಾ ನೋವಾಗಿದೆ. ಅವ್ರ ಅಭಿಮಾನಿಗಳಿಗಾಗಿರ್ಬೋದು, ನಮ್ಮ ಕಾರ್ಯಕರ್ತರಿಗಾಗಿರ್ಬೋದು, ನಮ್ಮ ಸಂಘಟನೆ ಎಲ್ಲ ಮರ್ಯಾದೆ ಎಲ್ಲ ಕಳೆದಿದ್ದಾರೆ ಅವರು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ. ಅವರೇ ಬೇರೆ ರೀತಿ ಕುಮ್ಮಕ್ ಕೊಟ್ಟು ಅವ್ರದೇ ನಮ್ದೇ ತಪ್ಪಿದೆ ಅನ್ನೋ ತರ ಎಲ್ಲ ಕಡೆ ಬಿಂಬಿಸ್ತಾ ಇದ್ದಾರೆ. ಸೊ ಇವರು ಕಲಬುರಗಿ ಜನತೆಗೆ ಆಗಿರ್ಬೋದು, ವೇದಿಕೆ ಮೇಲೆ ಇರ್ತಂತ ಗಣ್ಯ ನೋಡಿದ್ರಲ್ಲ, ಅಣ್ಣ ಹೇಳ್ತಾ ಇರೋದು ಕಾವ್ಯ ಅವರು ಒಪ್ಪಂದದ ಪ್ರಕಾರ ಸ್ಟೇಜ್ ಮೇಲೆ ಇರಬೇಕಾಗಿತ್ತು. ಆದರೆ 5 ನಿಮಿಷದಲ್ಲಿ ಸ್ಟೇಜಿಂದ ಆಚೆ ಹೋಗ್ತಾರೆ. ಅದು ಕೂಡ ಅಲ್ಲಿ ದೊಡ್ಡ ದೊಡ್ಡ ಗೆಸ್ಟ್ಗಳು ಕೂತಿರ್ತಾರೆ, ಅವ್ರಿಗೂ ಮರ್ಯಾದೆ ಕೊಡದೆ, ನಾವು ಕರೆಸಿದಂಥ ಕಮಿಟಿಯವ್ರಿಗೂ ಮರ್ಯಾದೆ ಕೊಡದೆ ಅಲ್ಲಿಂದ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಣ್ಣ ನ್ಯೂಸ್ ಚಾನೆಲ್ಗಳ ಮುಂದೆನೇ ಬಂದು ಕಾವ್ಯ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾನೆ. ಇವಾಗ ಅಣ್ಣ ಹೇಳ್ತಿರೋದ್ರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ಅದನ್ನ ನೋಡ್ಕೊಂಡು ಬನ್ರಪ್ಪ. ನೋಡಿದ್ರಲ್ಲ, ಸ್ಟೇಜ್ ಮೇಲೆ ಯಾರು ಇಲ್ವೇ ಇಲ್ಲ. ಇರೋ ಅಂತ ಒಬ್ಬರೇ ಒಬ್ರು ಗೆಸ್ಟು, ಅದು ಕಾವ್ಯ ಅವರು. ಕಾವ್ಯ ಅವ್ರ ಜೊತೆ ಇನ್ನೊಬ್ರು ಗೆಸ್ಟ್ ಕೂತಿದ್ದಾರೆ. ಅವ್ರ ಜೊತೆ ಕಾವ್ಯ ಅವರು ಆರಾಮಾಗಿ ಮಾತಾಡಿಕೊಂಡು ಇನ್ನೂ ತುಂಬ ಲೇಟಾಗಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ ವಾತಾವರಣ. ಇದಾದಮೇಲೆ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ, ಕೆಲವರಿಗೆ ಸನ್ಮಾನ ಮಾಡ್ತಾರೆ, ಕೆಲವೊಂದಿಷ್ಟು ಗಿಫ್ಟ್ಗಳನ್ನು ಫ್ಯಾನ್ಸ್ಗಳಿಂದ ತಗೋತಾರೆ. ಅದೆಲ್ಲ ಆದಮೇಲೆ ಕಾವ್ಯ ಅವರು ಮಾತಾಡಬೇಕು ಅಂತ ಮೈಕು ಕೂಡ ಎತ್ಕೋತಾರೆ. ಇಲ್ಲಿವರೆಗೂ 5 ನಿಮಿಷ ಸಾಕಾಗುತ್ತಾ ಗುರುವೆ? ಒಂದು ಫಂಕ್ಷನ್ ಸ್ಟಾರ್ಟ್ ಆಗಿ ಆ ಫಂಕ್ಷನ್ನ ಸನ್ಮಾನಗಳು, ಆಮೇಲೆ ಪ್ರಾರ್ಥನಾ ಗೀತೆ, ಸ್ವಾಗತ ಗೀತೆ, ಸ್ವಾಗತ ಭಾಷಣ ಇದೆಲ್ಲ ಮುಗಿಸಿ ಕೊನೆಗೆ ಒಬ್ಬ ವ್ಯಕ್ತಿನ ಸನ್ಮಾನ ಮಾಡೋವರೆಗೂ ಫಂಕ್ಷನ್ ಬರಬೇಕು ಅಂದರೆ ಏನೇ ಇಲ್ಲ ಅಂದರೂ 1ರಿಂದ 1.5 ಗಂಟೆ ಬೇಕಾಗುತ್ತೆ. ಇಷ್ಟೆಲ್ಲ ಆದಮೇಲೆ ಕಾವ್ಯ ಅವರು ಎಲ್ಲರನ್ನೂ ಸನ್ಮಾನ ಮಾಡಿ ಫ್ಯಾನ್ಸಿಂದ ಅವರು ಒಂದಷ್ಟು ಗಿಫ್ಟ್ಗಳನ್ನು ಇಸ್ಕೊಳ್ಳೋವರೆಗೂ ಎಷ್ಟೆಲ್ಲ ಟೈಮ್ ಹಿಡಿದಿರುತ್ತೆ. ಇವಾಗ ಇದನ್ನೆಲ್ಲ ಆರೋಪ ಮಾಡಿದಂಥ ವ್ಯಕ್ತಿ ತನಗೆ ತಾನೇ ಕೇಳ್ಕೋಬೇಕು, ನಾನು ಯಾರ ಮಾತು ಕೇಳಿಬಿಟ್ಟು ಈ ರೀತಿ ಆರೋಪ ಮಾಡಿದೆ ಅಂತ.
ಕರ್ವೆ ಹೆಸರು ಹೇಳ್ಕೊಂಡು ನಾನು ಕರ್ವೆ ಕಾರ್ಯಕರ್ತ ಅಂತ ಹೇಳ್ಕೊಂಡು ಗೂಂಡಾಗಿರಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆಲ್ಲ ಸಾಕ್ಷಿ ಅನ್ನೋ ಥರ ಒಂದು ವಿಡಿಯೋ ಕ್ಲಿಪ್ ಇದೆ, ಅದನ್ನು ನೋಡ್ಕೊಂಡು ಬನ್ರಪ್ಪ. ನೋಡಿದ್ರಲ್ಲ, ಇದು ಬಂದ್ಬಿಟ್ಟು ಕಾವ್ಯ ಅವ್ರು ಹೋಗಿದ್ದಂಥ ಫಂಕ್ಷನ್ನ ಸ್ಟೇಜ್ ಮೇಲೆ ನಡೆದಂತಹ ಘಟನೆ. ಅಲ್ಲಿ ಯಾವ ರೀತಿ ಜಗಳ ಆಡ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಕಿತ್ತಾಟಗಳು ನಡೀತಾ ಇದೆ ಅಂತ. ಒಬ್ಬ ಸೆಲೆಬ್ರಿಟಿನ ಸ್ಟೇಜ್ ಮೇಲೆ ನಿಲ್ಲಿಸ್ಕೊಂಡು, ಅದು ಅಷ್ಟೆಲ್ಲ ಗೆಸ್ಟ್ಗಳು ಸ್ಟೇಜ್ ಮೇಲೆ ಇರಬೇಕಾದ್ರೆ, ಆ ಕಡೆ ಫಂಕ್ಷನ್ನು ಹಂಗೆ ಕಂಟಿನ್ಯೂ ಆಗ್ತಾ ಇರಬೇಕಾದ್ರೆ ಇವರೆಲ್ಲ ಈ ರೀತಿ ಕಿತ್ತಾಡೋದು ಎಷ್ಟರ ಮಟ್ಟಿಗೆ ಸರಿ? ಅಣ್ಣ ಬೇರೆ ಮತ್ತೆ ಆರೋಪ ಮಾಡಬೇಕಾದ್ರೆ ನ್ಯೂಸ್ ಚಾನೆಲ್ಗಳ ಮುಂದೆ ಹೇಳ್ತಾರೆ, ನಾವು ಯಾವುದೇ ರೀತಿಯಾಗಿರುವಂಥ ಜನ ಸೇರಿಸ್ಬೇಕು ಅಂತ ಕಾವ್ಯ ಅವ್ರನ್ನ ಕರೆಸಿಲ್ಲ. ಕಾವ್ಯ ಅವ್ರು ಬಂದರೆ ಚೆನ್ನಾಗಿರುತ್ತೆ, ಅಲ್ಲಿ ತುಂಬ ಜನ ಸೇರ್ತಾರೆ ಅನ್ನೋ ಕಾರಣಕ್ಕೆ ನಾವು ಕಾವ್ಯ ಅವ್ರನ್ನ ಕರೆಸಿದ್ದು ಅಂತ ಹೇಳ್ಬಿಟ್ಟು ಮತ್ತೊಂದು ನ್ಯೂಸ್ ಚಾನೆಲ್ಗೆ ಇಂಟರ್ವ್ಯೂ ಕೊಡಬೇಕಾದ್ರೆ ಹೇಳ್ತಾರೆ. ಇವರೆಲ್ಲ ಯಾವ ರೀತಿ ಸ್ಟೇಟ್ಮೆಂಟ್ಗಳನ್ನು ಪಾಸ್ ಮಾಡ್ತಾರೆ ಅನ್ನೋದು ಒಂದು 10 ನಿಮಿಷ ಬಿಟ್ಟು ಕೇಳಿದ್ರೆ ಅವ್ರಿಗೆ ಮರ್ತೋಗಿರುತ್ತೆ. ಇವಾಗ ಮತ್ತೆ ಮ್ಯಾಟ್ರಿಗೆ ಬರೋಣ. ಈ ರೀತಿ ಒಬ್ಬ ಸೆಲೆಬ್ರಿಟಿನ ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ಟು ಅವ್ರ ಕೈಯಿಂದ ಮೈಕ್ನ ಕಿತ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಮೈಕ್ ಕಿತ್ಕೊಳ್ಳೋದಷ್ಟೇ ಅಲ್ಲದೆ ಅವ್ರ ಮುಂದೆನೆ ಕಿತ್ತಾಡ್ತಾ ಇದ್ದಾರಲ್ಲ ಗುರುವೇ. ಇದನ್ನೇ ಹೇಳೋದು ಉತ್ತರ ಕರ್ನಾಟಕ ಜನ ಅನ್ಕೊಂಡ್ರೆ ಯಾಕೆ ಬೇರೆ ಕಡೆ ಜನ ಎಲ್ಲ ಮಾತಾಡ್ತಾರೆ ಅಂತ. ಅಯ್ಯೋ, ಆ ಕಡೆನ ಜನಕ್ಕೆ ಅರ್ಥನೇ ಆಗಲ್ಲ ಬಿಡಿ ಅನ್ನೋ ಮಾತುಗಳು ಇವತ್ತಿಗೂ ಕೂಡ ಓಡಾಡ್ತಾ ಇದೆ. ಇವ್ರು ಈ ರೀತಿ ಕಿತ್ತಾಡೋದು, ಇವ್ರು ಈ ರೀತಿ ವರ್ತನೆಗಳು ಮಾಡೋದ್ರಿಂದನೇ ಇವತ್ತಿಗೂ ಕೂಡ ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ ಉತ್ತರ ಕರ್ನಾಟಕದವ್ರ ಬಗ್ಗೆ ಈ ರೀತಿಯ ಮಾತುಗಳು ಓಡಾಡ್ತಾ ಇರೋದು. ಇನ್ನು ಯಾವುದೋ ಒಂದು ಕಲಬುರಗಿಲಿ ನಡೆದಿರುವಂಥ ಇವೆಂಟ್ನ ಇಟ್ಕೊಂಡು ಇಡೀ ಉತ್ತರ ಕರ್ನಾಟಕ ಜನನೇ ಪಶ್ಚಾತ್ತಾಪ ಪಡೋ ಥರ ಆಗಿದೆ. ಅಷ್ಟಕ್ಕೂ ಜನ ಎಲ್ಲ ಮಾತಾಡೋದು ಕಲಬುರಗಿಲಿ ನಡೆದಿರೋ ಫಂಕ್ಷನ್ ಅಂತ ಅಲ್ಲ ಗುರುವೇ. ಉತ್ತರ ಕರ್ನಾಟಕ ಸೈಡು ಈ ಥರ ಒಂದು ಫಂಕ್ಷನ್ ಆಗಿತ್ತು. ಆ ಫಂಕ್ಷನಲ್ಲಿ ಜನ ಈ ಥರ ಎಲ್ಲ ಜಗಳ ಮಾಡಿದ್ರು. ಸ್ಟೇಜ್ ಮೇಲೆ ಇದ್ದಂಥ ಸೆಲೆಬ್ರಿಟಿ ಕೈಯಿಂದನೇ ಮೈಕ್ನ ಕಿತ್ಕೊಂಡ್ರು ಅಂತೆಲ್ಲ ಮಾತಾಡಿದ್ರೆ ಅದೆಷ್ಟರ ಮಟ್ಟಿಗೆ ಸರಿಯಾಗಿರುತ್ತೆ? ಒಂದು ಇವೆಂಟ್ನ ಅರೇಂಜ್ ಮಾಡಬೇಕು ಅಂದಾಗ ಮೊದಲಿಗೆ ಸ್ಟೇಜು ಕ್ಲಿಯರ್ ಆಗಿರಬೇಕು. ಅಷ್ಟಕ್ಕೂ ಆ ಸ್ಟೇಜ್ ಮೇಲೆ ಇರೋದು ನಮ್ಮ ಬೆಂಗಳೂರಿನ ಮಾರ್ಕೆಟ್ಗಿಂತ ಜಾಸ್ತಿ ಜನ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದಾರೆ ಗುರುವೇ. ನೀವೇ ನೋಡಿದ್ರಲ್ಲ, ವಿಡಿಯೋನ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಅಲ್ಲಿ ಸ್ಟೇಜ್ ಮೇಲೆ ಬಂದಿರುವಂಥ ಗೆಸ್ಟ್ಗಳೇ ಕಾಣಿಸ್ತಾ ಇಲ್ಲ. ಕಾವ್ಯ ಅವರು ಮುಂದೆ ಇದ್ದಾರೆ ಅನ್ನೋ ಕಾರಣಕ್ಕೆ ಕಾವ್ಯ ಅವರು ಕಾಣಿಸ್ತಾ ಇರೋದು. ಬಿಟ್ಟರೆ ಉಳಿದಿರೋ ಗೆಸ್ಟ್ಗಳು ಯಾರು, ಅವ್ರು ಏನಕ್ಕೆ ಬಂದಿದ್ದಾರೆ ಅಂತ ಗೆಸ್ಟ್ಗಳಿಗೂ ಕೂಡ ಮರ್ತೋಗಿರುತ್ತೆ. ಆ ರೇಂಜ್ಗೆ ಇವ್ರುಗಳು ಗಲಾಟೆಗಳನ್ನ ಮಾಡ್ತಾ ಇರೋದು. ಇಷ್ಟೆಲ್ಲ ಗಲಾಟೆಗಳನ್ನ ಮಾಡಿಕೊಂಡು ಮತ್ತೆ ಕಾವ್ಯ ಅವ್ರ ಮೇಲೇ ಆರೋಪ ಮಾಡ್ತಾರೆ ಅಂದರೆ ಅಬ್ಬಬ್ಬಾ, ಇವರ ಒಂದು ಟ್ಯಾಲೆಂಟ್ಗೆ ಮೆಚ್ಚಲೇಬೇಕು. ಈ ಫಂಕ್ಷನ್ ರಿಲೇಟೆಡು ಕಳೆದ 5-6 ದಿವಸದಿಂದ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ರೂ ಕೂಡ ಯಾರು ಕೂಡ ಇದ್ರ ಬಗ್ಗೆ ಮಾತೇ ಆಡಿಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ. ಆದರೆ ಜನಕ್ಕೆಲ್ಲ ಗೊತ್ತಿಲ್ಲ ಇದ್ರ ಬಗ್ಗೆ ಕಲಬುರಗಿಯ ಜನ ಎಷ್ಟರ ಮಟ್ಟಿಗೆ ಮಾತಾಡಿದ್ದಾರೆ ಅಂತ. ಇವಾಗ ಒಂದೊಂದೇ ಕಮೆಂಟ್ಗಳನ್ನು ಹಾಕ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಕಲಬುರಗಿ ಜನ ಆ ಇವೆಂಟ್ ಮ್ಯಾನೇಜ್ಮೆಂಟ್ಗೆ ಬೈದಿದ್ದಾರೆ ಹೊರತು ಕಾವ್ಯ ಅವ್ರನ್ನ ಬ್ಯಾಕ್ ಮಾಡಿದ್ದಾರೆ. ಕಾವ್ಯ ಅವ್ರದ್ದೇನೂ ತಪ್ಪಿಲ್ಲ, ಕಾವ್ಯ ಅವರೇ ನೀವು ಯಾವತ್ತೂ ಕ್ಷಮೆ ಕೇಳಬೇಡಿ ಅಂತಾನೆ ಕಲಬುರಗಿ ಜನ ಆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರೋದು. ಇವಾಗ ಒಂದೊಂದಾಗಿ ಕಮೆಂಟ್ಗಳನ್ನು ಓದ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಇವಾಗ ಮೊದಲನೇ ಕಮೆಂಟು, ನನ್ನ ಊರು ಕಲಬುರಗಿನೇ, ನಿಮ್ಮಂಥ ನನ್ನ ಮಕ್ಕಳು ಇರೋದ್ರಿಂದಾನೇ ನಮ್ಮ ಜಿಲ್ಲೆ ಇಲ್ಲಿದೆ. ಸುಳ್ಳು ಆರೋಪ ಮಾಡಿದರೆ ಇನ್ಯಾವತ್ತು ಯಾರೊಬ್ಬ ಕಲಾವಿದರು ಕಲಬುರಗಿಗೆ ಬರೋದಿಲ್ಲ. ಇವಾಗ ನೀವೇ ಹೇಳ್ರಪ್ಪ, ಉತ್ತರ ಕರ್ನಾಟಕ ಬಗ್ಗೆ ಹೇಗೆ ಜನ ಒಳ್ಳೇದು ಮಾತಾಡ್ತಾರೆ? ಇವಾಗ ಅಲ್ಲಿರೋ ಜನಕ್ಕೇನೆ ಇವ್ರು ಮಾಡಿದಂಥ ಇವೆಂಟು ಇಷ್ಟ ಆಗಿಲ್ಲ ಅಂದ ಮಾತ್ರಕ್ಕೆ ಇವ್ರು ಮಾಡಿದಂಥ ಆರೋಪಗಳು ಸುಳ್ಳು ಅಂತ ಹೇಳ್ತಿದ್ದಾರೆ ಅನ್ನೋ ಅಷ್ಟರ ಮಟ್ಟಿಗೆ ಕಲಬುರಗಿ ಜನನೇ ಇವಾಗ ಕಾವ್ಯ ಅವ್ರನ್ನ ಸಪೋರ್ಟ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ನಾವು ಲೈವ್ ಆಗೇ ನೋಡಿದ್ದೀವಿ, ಕಾವ್ಯ ಅವ್ರದ್ದು ಏನೂ ತಪ್ಪೇ ಇರಲಿಲ್ಲ, ನೀನು ಇವಾಗ ಬಂದ್ಬಿಟ್ಟು ಸುಳ್ಳು ಆರೋಪ ಮಾಡ್ತಿದ್ದೀಯ ಅಂತ ಕಲಬುರಗಿ ಜನನೇ ಹೇಳಬೇಕಾದ್ರೆ ಈ ಅಣ್ಣಂಗೆ ಎಷ್ಟು ಧೈರ್ಯ ಗುರುವೆ, ಅದು ನ್ಯೂಸ್ ಚಾನೆಲ್ಗಳ ಮುಂದೆ, ಅದು ಕರ್ವೆ ಹೆಸರು ಹೇಳ್ಕೊಂಡು ಸುಳ್ಳು ಆರೋಪಗಳು ಮಾಡ್ತಾನಲ್ಲ, ಇದೆಷ್ಟರ ಮಟ್ಟಿಗೆ ಸರಿ ಅಂತ. ನೋಡಿದ್ರಲ್ಲ, ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ, ಅಷ್ಟೊಂದು ಕಮೆಂಟ್ಸ್ಗಳಿದೆ. ಎಲ್ಲವೂ ಕೂಡ ಕಾವ್ಯ ಪರವಾಗಿ, ಯಾವುದು ಕೂಡ ಇವೆಂಟ್ ಮಾಡಿರೋರ ಪರವಾಗಿ ಇಲ್ವೇ ಇಲ್ಲ. ಉಳಿದಿರೋ ಎಲ್ಲ ಕಮೆಂಟ್ಗಳನ್ನು ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡೋಣ.
ಇನ್ನು ಇವ್ರು ಆರೋಪ ಮಾಡಿ ನ್ಯೂಸ್ ಮಾಡಿರುವಂತ ವಿಡಿಯೋ ಕೂಡ ಇದೆ, ಅದನ್ನು ನೋಡ್ಕೊಂಡು ಬಂದ್ರಪ್ಪ. ನಾವು ಕರ್ಸೋ ಟೈಮಲ್ಲಿ ಅಂತ ಸುಮಾರು ನಾವು ಮುಂಚೆ ಎಲ್ಲ ಕಾರ್ಯಕ್ರಮ ಮಾಡಿದ್ದೀನಿ, ಸುಮಾರು 90ಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡಿದ್ದೀನಿ. ಸೊ ಮುಂಚೆ ಕರ್ಸೋ ಟೈಮಲ್ಲಿ ಎಲ್ಲ ನಾವು ಡೀಟೇಲ್ಸ್ ಆಗಿ ಕೊಟ್ಟಿದ್ವಿ. ಅಂದ್ರೆ ಈ ಟೈಮಲ್ಲಿ ನೀವು ಬರಬೇಕು, ಈ ಟೈಮಲ್ಲಿ ಈ ತರ ವಿದ್ಯಾರ್ಥಿಗಳ ಸನ್ಮಾನ ಇರುತ್ತೆ, ಈ ತರ ಹಿಂಗಿಂಗ್ ಅಂತ ಎಲ್ಲಾನು ಡೀಟೇಲ್ಸ್ ಕೊಟ್ಟಿದ್ವಿ. ಆದ್ರೂ ಕೂಡ ಅವ್ರು ಇಲ್ಲಿ ಮೇಲ್ಗಡೆ ಬಂದಾದ್ಮೇಲೆ ಅವ್ರಿಗೆ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಂಡ್ವಿ. ಪಟಾಕಿ ಹೊಡಿಸೋದ್ರ ಮುಖಾಂತರ, ಮತ್ತೆ ಮೇಲ್ಗಡೆಯಿಂದ ಹಾರ ಹೂವು ಹಾಕೋ ಮುಖಾಂತರ ಆಗಿರ್ಬೋದು, ವೇದಿಕೆ ಮೇಲೆ ಸನ್ಮಾನ ಕೂಡ ಚೆನ್ನಾಗಿ ಮಾಡಿದ್ವಿ. ಅವ್ರ ವೇದಿಕೆ ಮೇಲೆ ಸನ್ಮಾನ ಆದ ತಕ್ಷಣನೇ ಕಾರ್ಯಕ್ರಮದಿಂದ ಹೊರಡ್ತೀವಿ ಅಂತೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಏನದ ಅವ್ರ ಕೆಲವೊಂದು ಅಭಿಮಾನಿಗಳು ಅವ್ರ ಒಂದು ಅತಿರೇಕದ ವರ್ತನೆಯಿಂದ ಏನದ ಅಲ್ಲಿ ಗದ್ದಲ ಉಂಟಾಗ್ತದ. ಆ ಗದ್ದಲ ಉಂಟಾದಾಗ ಅಲ್ಲಿಂದ ಕಾರ್ಯಕ್ರಮ ತೆರಳ್ತೀನಿ ಅಂತಾರ. ಬಟ್ ಅವ್ರಿಗೆಲ್ಲ ನಾವು ಮ್ಯಾನೇಜ್ಮೆಂಟ್ ನಿಂದಿರ್ತೇವೆ ಮೇಡಮ್. ಇದೊಂದು ವಿದ್ಯಾರ್ಥಿಗಳಿಗೆ ಒಂದು 50 ಜನ ವಿದ್ಯಾರ್ಥಿಗಳಿಗೆ ಮಾತು ಕೊಟ್ಟಂತೆ 50 ಜನ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಿ ಹೋಗ್ಬೇಕು, ಅವ್ರಿಗೆ ಖುಷಿ ಆಗ್ತಾರೆ. ಈ ಕಾರ್ಯಕ್ರಮ ಬಂದಿದ್ದಕ್ಕೂ ನಿಮಗ ಒಂದು ಇದು ಅನ್ನಿಸ್ತದೆ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ನಮ್ಮಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೂ ಮರ್ಯಾದೆ ಕೊಡ್ಲಾರ್ದೆ, ನಮ್ಮ ಆಯೋಜಕರ ಮೇಲೂ ಮರ್ಯಾದೆ ಕೊಡ್ಲಾರ್ದೆ, ಅವ್ರ ಅಭಿಮಾನಿಗಳಿಗೂ ಮರ್ಯಾದೆ ಕೊಡ್ಲಾರ್ದೆ, ಕಲಬುರಗಿ ಜನತೆ ಮೇಲೂ ಮರ್ಯಾದೆ ಕೊಡ್ಲಾರ್ದೆ ಆ ಕಾರ್ಯಕ್ರಮದಿಂದ ದುರಂಕಾರದಿಂದ ಹೊರಟು ಹೋಗ್ತಾರೆ. ಅವ್ರು ಹೊರಟೋಗೋ ಸಮಯದಲ್ಲಿ ಈಗ ನನ್ನ ಆಯೋಜಕರಾಗಿ ನನ್ನ ಕರ್ತವ್ಯ ಇರ್ತದ, ಅವ್ರಿಗೇನದ ಆರಾಮಾಗಿ ಸೇಫ್ ಆಗಿ ಕಾರ್ನ ಕೂಡಿಸಿ ಅಲ್ಲಿಂದ ಮತ್ತೆ ಹೈದರಾಬಾದಿಗೆ ವಾಪಸ್ ನನ್ನ ಕಾರಲ್ಲೇ ನಾನು ಬಿಡಿಸ್ತೀನಿ. ಬುಕ್ ಮಾಡೋ ಸಹಿತ ಫ್ಲೈಟ್ ಬುಕ್ಕಿಂಗ್ ಸಹಿತ ನಾನೇ ಮಾಡಿರ್ತೀನಿ. ಕೆಲವೊಂದ್ ಕಡೆ ಅವ್ರ ಅಭಿಮಾನಿಗಳು, ಕೆಟ್ಟ ಅಭಿಮಾನಿಗಳಾಗಿರ್ಬೋದು, ಅವ್ರು ಪ್ರೊವೋಕ್ ಮಾಡಿರ್ತಕ್ಕಂಥ ಫ್ಯಾನ್ಸ್ ಪೇಜಸ್ ಆಗಿರ್ಬೋದು, ಎಲ್ಲರೂ ಅಂತ ಹೇಳಕ್ಕಾಗಲ್ಲ, ಕೆಲವೊಂದು ಅವ್ರು ಪ್ರೊವೋಕ್ ಮಾಡಿರ್ತಕ್ಕಂಥ ಫ್ಯಾನ್ ಪೇಜಸ್ಗಳು ಏನ್ ಮಾಡತ್ತಾರ ಅಂತಂದ್ರ ಈ ಆಯೋಜಕರ ಮಿಸ್ಟೇಕ್ ಅದ, ಆಯೋಜಕರು ಕಾವ್ಯ ಮೇಲೆ ಅವಮಾನ ಮಾಡಿದಾರ, ಕಲಬುರಗಿ ಅಂತೇಳಿ ಕಲಬುರಗಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ, ಕಲಬುರಗಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಅಂತೇಳಿ ಬಿಂಬಿಸ್ಲತ್ತಾರ. ನಾನು ಬೇಜಾರಾಗಿದ್ದು, ನನ್ನ ಮೇಲೆ ಅಪವಾದನೆ ಮಾಡಿದ್ರು ಬೇಜಾರಿಲ್ಲ, ನನ್ನ ಮೇಲೆ ಅಲ್ಲಸಿಲ್ಲದ ಅಪವಾದನೆಗಳು ಹಾಕ್ಲತ್ತಾರ, ಕೆಟ್ಟ ಕೆಟ್ಟ ಪದಗಳಿಂದ ಬಿಂಬಿಸ್ಲತ್ತಾರ. ಸೊ ಅದಕ್ಕೆಲ್ಲಕ್ಕೂ ನಾನು ಅಗ್ರಿ ಇದೀನಿ, ಇರ್ಲಿ ಬಿಟ್ಬಿಡಿ ಅಂತ ಬಿಡ್ತೀನಿ. ಬಟ್ ಯಾವಾಗ ನನಗ ಒಂದಿನಾದ್ರೂ ನಾನು ಏನಕ್ಕೆ ಕಳ್ಕೊಂಡೆ ಅಂದ್ರೆ ಇರ್ಲಿ ಆಗಿರುತ್ತೆ, ಫ್ಯಾನ್ಸ್ಗಳಿಗೆ ಗೊತ್ತಿಲ್ಲ, ಕೆಲ ಫ್ಯಾನ್ಸ್ಗಳಿಗೆ ಅಂತ ಗೊತ್ತಾದ್ಮೇಲೆ ಇವರೇ ಮಾಡಿಸ್ತಿರೋ ಪ್ರೊವೋಕ್ ಇಂದ ಮಾಡಿಸ್ತಿರೋ ಅಂತ ಬೇಜಾರಾದ್ಮೇಲೆ ನನಗೆ ಏನಾದ್ರು ಪತ್ರಿಕಾಗೋಷ್ಠಿಗೆ ಬಂದಿದ್ದೀನಿ. ಮೇನ್ ಏನು ಉದ್ದೇಶ ಏನಂತಂದ್ರಲ್ಲ, ಇವರೇ ಕುಂತು ಇವೆಲ್ಲ ಮಾಡಿಸ್ಲತ್ತಾರ ಅಂದಾಗ ನಮಗೆ ಏನ್ ಬೇಜಾರಾಗಿದ್ದು, ಕಲಬುರಗಿ ಜನತೆ ಮೇಲೆ, ಕಲಬುರಗಿಯಲ್ಲಿ ಕಾರ್ಯಕ್ರಮ ನಡೀತು, ಕಲಬುರಗಿಯಲ್ಲಿ ಕಾರ್ಯಕ್ರಮ ಸುಮಾರು ಒಂದು 8-8.25 ಕೋಟಿ ಜನ ನೋಡಿದಾರೆ. ಅದೆಲ್ಲ ಒಂದ್ ಎಷ್ಟೋ ಲಕ್ಷ ಜನ ಶೇರ್ ಮಾಡಿದಾರೆ. ಸೊ ಕಲಬುರಗಿ ಹೆಸರು ಕೆಡಿಸ್ತಿದ್ದಾರೆ. ಯಾಕಂದ್ರೆ ಕಲಬುರಗಿ ಕಲಾವಿದರನ್ನ ಕರೆಯತರಕ್ ನಾನು ಎಷ್ಟು ಕಷ್ಟಪಟ್ಟಿನಿ 12-13 ವರ್ಷದಿಂದ ಅಂತ ನನಗೆ ಗೊತ್ತಿದೆ. ಸೊ ಮುಂಚೆ ಎಲ್ಲ ಕಲಬುರಗಿ ಬಿಸಿಲು ನಾಡಾಗ್ಯದ, 700-600 ಕಿಲೋಮೀಟರ್ ಆಗ್ತದ. ಸೊ ಅಲ್ಲಿಗೆ ನಾವು ಬರೋದಾಗಲ್ಲ ಹಂಗಿಂಗ್ ಅಂತ ಹೇಳ್ತಿದ್ರು. ನಾವು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಒಬ್ಬರಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು, ನಾನೊಂದು ಚಲನಚಿತ್ರ ನಿರ್ಮಾಪ ಆಗಿದ್ದರಿಂದ ಒಬ್ಬರಿಂದ ಒಬ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಷ್ಟು ಜನ ಕಾರ್ಯಕ್ರಮಕ್ಕೆಲ್ಲ ಕರ್ಸಿದೀನಿ. ಇವಾಗ ಇದು 12-13 ವರ್ಷ ಆದ್ಮೇಲೆ ಗುಲ್ಬರ್ಗ ಬೆಂಗಳೂರದವರಿಗೆ ಈಸಿ ಅನ್ಸಂತ ಸಂದರ್ಭದಾಗ ಕಲಬುರಗಿ ಮೇಲೆ ಒಂದು ಕಪ್ಪು ಚುಕ್ಕೆ ಬರತಕ್ಕಂತ ಒಂದು ಕೆಲಸ ಮಾಡತ್ತಾರ. ಇದ್ರದಿಂದ ನನಗೆ ಬೇಜಾರಾಗಿ ಒಂದು ಪತ್ರಿಕಾಗೋಷ್ಠಿಗೆ ಕರೆದಿದ್ದೀನಿ. ನೋಡಿದ್ರಲ್ಲ, ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಮಾಡುವಾಗ ಇಲ್ಲದೆ ಇರೋ ಶಾಲ್ಗಳು ಇವಾಗ ಎಲ್ಲಿಂದ ಬಂತು ಗುರುವೇ? ಹೋರಾಟ, ಹಾರಾಟ, ನ್ಯೂಸ್ ಚಾನಲು, ಸೋಷಿಯಲ್ ಮೀಡಿಯಾ ಅಂತ ಅಂದಾಗ ಕನ್ನಡ ಬಾವುಟ ನೆನಪಾಗುತ್ತೆ, ಕನ್ನಡ ಶಾಲ್ಗಳು ನೆನಪಾಗುತ್ತೆ. ಆದರೆ ಯಾವುದೋ ಒಂದು ದೊಡ್ಡ ರೀತಿಲಿ ಫಂಕ್ಷನ್ ಮಾಡಬೇಕಾದ್ರೆ, ಯಾವುದೋ ಒಂದು ಇವೆಂಟ್ನ ಅರೇಂಜ್ ಮಾಡಬೇಕಾದ್ರೆ, ಸೆಲೆಬ್ರಿಟಿಗಳನ್ನ ಕರೆಸಿ ಅಥವಾ ಸಾಧಕರನ್ನ ಸನ್ಮಾನ ಮಾಡಬೇಕಾದ್ರೆ ಇಲ್ಲದೆ ಇರುವಂಥ ಕನ್ನಡದ ಶಾಲ್ಗಳು ಇವಾಗ ಸ್ಟ್ರೈಕ್ ಮಾಡ್ತೀವಿ, ನ್ಯೂಸ್ ಚಾನಲ್ಗಳ ಮುಂದೆ ಮಾತಾಡ್ತೀವಿ ಅಂದಾಗ ಎಲ್ಲಿಂದ ಬರುತ್ತೆ ಗುರುವೇ? ಇದಕ್ಕೆ ಜನ ಸಪೋರ್ಟ್ ಮಾಡ್ತಾರೆ. ಈ ರೀತಿ ಶಾಲ್ಗಳು ಹಾಕೊಂಡು ಹೋದ್ರೆ ಜನ ನಾವು ಹೇಳಿರೋದನ್ನ ನಂಬ್ತಾರೆ. ಕನ್ನಡದ ಮೇಲೆ ಜನಕ್ಕೆ ಅಷ್ಟು ಅಭಿಮಾನ ಇದೆ ಅನ್ನೋದನ್ನ ಇವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಮೊದಲು ಇವ್ರನ್ನ ಕರ್ವೆಯಿಂದ ಆಚೆ ಹಾಕಬೇಕು, ಇಲ್ಲ ಅಂದರೆ ಇವರು ಕರ್ವೆನೇ ನಮ್ಮ ಕರ್ನಾಟಕದಿಂದ ಆಚೆ ಹಾಕ್ಬಿಡ್ತಾರೆ ಗುರುವೇ. ಇವ್ರನ್ನ ಕರ್ವೆಯಿಂದ ಆಚೆ ಹಾಕಿದ್ರೆ ಅಟ್ಲೀಸ್ಟ್ ನಮ್ಮ ಕನ್ನಡದ ಮರ್ಯಾದೆ ಆದರೂ ಉಳಿಯುತ್ತೆ ಗುರುವೇ. ಇಲ್ಲಾಂದರೆ ಇವರಿಂದ ಕನ್ನಡದ ಬಾವುಟಕ್ಕೆ, ನಮ್ಮ ಕನ್ನಡದ ಧ್ವಜಕ್ಕೆ, ನಮ್ಮ ಕನ್ನಡದ ಕರ್ವೆ ಒಕ್ಕೂಟಕ್ಕೆ ಒಂದು ಕೆಟ್ಟ ಹೆಸರು ಬರೋದಂತೂ ಗ್ಯಾರಂಟಿ. ದುಡ್ಡು ಕೊಟ್ಟಿದ್ದಾರೆ ಅಂತ ಕಾವ್ಯ ಮೇಲೆ ಆರೋಪ ಮಾಡ್ತಾ ಇರೋ ಅಣ್ಣ ಹೇಳ್ತಾ ಇರೋದು ಕರ್ವೆ ಅಂತ. ಹಾಗಾದರೆ ನಿಮಗೆಲ್ಲ ಅರ್ಥ ಆಗೋ ಹಾಗೆ ಒಂದು ವಿಡಿಯೋ ಹಾಕ್ತೀನಿ, ನೋಡಿದ್ರಲ್ಲ. ಈ ಒಂದು ರೀಲಲ್ಲೇ ಗೊತ್ತಾಗುತ್ತೆ ಅಣ್ಣ ಹೇಳಿರೋ 5 ನಿಮಿಷದಲ್ಲಿ ಇಷ್ಟೆಲ್ಲ ಕೆಲಸಗಳಾಗುತ್ತಾ. ಅದು ಅಣ್ಣ ಹೇಳಿರೋ ಅಂಥ ಫಂಕ್ಷನು ದೊಡ್ಡದಾಗಿರೋದ್ರಿಂದ ಅಂಥ ದೊಡ್ಡ ಫಂಕ್ಷನಲ್ಲಿ 5 ನಿಮಿಷದಲ್ಲಿ ಇಷ್ಟೆಲ್ಲ ಮುಗಿದ್ಬಿಡುತ್ತಾ? ಎಲ್ರಿಗಿಂತ ಮುಂಚೆ ಸ್ಟೇಜ್ ಮೇಲೆ ಬಂದಿದ್ದು, ಜನನೇ ಇಲ್ಲದೆ ಇರೋ ಟೈಮಲ್ಲಿ ಆ ಫಂಕ್ಷನ್ನ ಅಟೆಂಡ್ ಮಾಡಿದ್ದು, ಇರೋಂಥ ಒಬ್ಬ ಗೆಸ್ಟ್ ಜೊತೆ ಮಾತಾಡ್ತಾ ಕೂತಿದ್ದು, ಇಷ್ಟೆಲ್ಲ ಮಾಡಿದ್ದು ಕಾವ್ಯ ಅವರು. ಇಷ್ಟೆಲ್ಲ ಲೈವಲ್ಲೇ ನಡಿಬೇಕಾದ್ರೆ, ಅಷ್ಟೆಲ್ಲ ಜನ ವೀಡಿಯೋಸ್ನ ಮಾಡ್ಕೋಬೇಕಾದ್ರೆ, ಇದನ್ನು ನ್ಯೂಸ್ ಚಾನಲ್ಗಳ ಮುಂದೆ ಸುಳ್ಳು ಅಂತ ಆರೋಪ ಮಾಡ್ತಾರಲ್ಲ, ಇವ್ರಿಗೆ ಧೈರ್ಯ ಆದರೂ ಎಲ್ಲಿಂದ ಬರುತ್ತೆ ಗುರುವೇ? ಅದೇನೋ ಹೇಳ್ತಾರಲ್ಲ, ತಪ್ಪು ಮಾಡಿದ್ರು ಕಾನ್ಫಿಡೆಂಟ್ ಆಗಿ ಮಾಡಬೇಕು ಅಂತ, ಅದನ್ನು ಈ ಹಣ್ಣು ನೋಡಿನೇ ಕಲ್ತ್ಕೋಬೇಕು ಅನ್ಸುತ್ತೆ.
ಅದೆಲ್ಲ ಬಿಡಿ ಗುರುವೆ, ನ್ಯೂಸ್ ಚಾನೆಲ್ಗಳಲ್ಲಿ ಈ ಥರ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿದ್ರೆ ಇಡೀ ಕರ್ನಾಟಕನೇ ನೋಡುತ್ತೆ ಅನ್ನುವಂಥ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಆದರೂ ಬೇಡವಾ? ಅದು ಕೂಡ ಕರುವೆ ಬಾವುಟಗಳನ್ನು, ಕರುವೆ ಶಾಲುಗಳನ್ನು ಹೆಗಲ ಮೇಲೆ ಹಾಕೊಂಡು ಸುಳ್ಳು ಹೇಳ್ತಾ ಇರೋದು ಗುರುವೆ. ಕರುವೆ ಹೆಸರನ್ನ ಈ ಸುಳ್ಳು ಹೇಳೋದಕ್ಕೆ ಬಳಸ್ಕೊಳ್ತಾ ಇರೋದು. ಇದ್ರ ಬಗ್ಗೆ ಕರುವೆಯ ಒಕ್ಕೂಟದವರು ಅದನ್ನು ಗಮನಿಸಬೇಕು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಇವಾಗ ಕಾಮೆಂಟ್ಗಳನ್ನು ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ, ಓದ್ಕೊಂಡು ಹೋಗಿ.